ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಭಾರತದಲ್ಲಿ ಕಾನೂನುಗಳು ಎಲ್ಲಿ ರೂಪುಗೊಳ್ಳುತ್ತವೆ ಅಂತ ಕೇಳಿದ್ರೆ ನಮ್ಮೆಲ್ಲರ ಗಮನ ದೆಹಲಿಯ ದೊಡ್ಡ ದೊಡ್ಡ ಕಟ್ಟಡಗಳ ಕಡೆ ಹೋಗುತ್ತೆ ಅಲ್ವಾ? ಆದರೆ 1985ರಲ್ಲಿ ಆಂಧ್ರಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಒಂದೇ ಒಂದು ಘಟನೆ ಇಡೀ ದೇಶದ ಸಾಮಾಜಿಕ ನ್ಯಾಯದ ದಿಕ್ಕನ್ನೇ ಶಾಶ್ವತವಾಗಿ ಬದಲಾಯಿಸ್ತು ಅಂದ್ರೆ ನೀವು ನಂಬಲೇಬೇಕು. ಆ ಹಳ್ಳಿಯೇ ಕಾರಂಚೇಡು. ಬನ್ನಿ, ಇವತ್ತು ಆ ಗ್ರಾಮದ ಕರಾಳ ಇತಿಹಾಸವನ್ನು, ಅದು ನಮ್ಮ ರಾಷ್ಟ್ರೀಯ ಕಾನೂನನ್ನೇ ಹೇಗೆ ಬದಲಿಸ್ತು ಅನ್ನೋದನ್ನ ಎಳೆಯಾಡಿ ಬಿಡಿಸಿ ನೋಡೋಣ. ಮುಂದಿನ ಕೆಲ ನಿಮಿಷಗಳಲ್ಲಿ ನಾವು ಈ ಘಟನೆಯ 4 ಮುಖ್ಯ ಮಜಲುಗಳನ್ನು ನೋಡಲಿದ್ದೇವೆ. ಕಾರಂಚೇಡುವಿನಲ್ಲಿ ಅಡಗಿದ್ದ ಆ ತಾರತಮ್ಯದ ಬೇರುಗಳು, ಆ ಒಂದು ಕೆರೆಯ ಘಟನೆ, ಜುಲೈ 17ರ ಆ ಭೀಕರ ಮಾರಣಹೋಮ ಮತ್ತು ಕೊನೆಯದಾಗಿ ಇದು ಇಡೀ ದೇಶದ ಮೇಲೆ ಬೀರಿದ ಆ ದೊಡ್ಡ ಪರಿಣಾಮ. ಮೊದಲಿಗೆ ಕಾರಂಚೇಡುವಿನ ಆ ವ್ಯವಸ್ಥಿತ ಅಸಮಾನತೆ ಮತ್ತು ರಾಜಕೀಯ ಬಿರುಕುಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ಈಗ ಒಂದು ಕ್ಷಣ 1985ರ ಕಾಲಘಟ್ಟಕ್ಕೆ ಹೋಗೋಣ. ಕಾರಂಚೇಡು ಆಂಧ್ರಪ್ರದೇಶದ ಅತ್ಯಂತ ಶ್ರೀಮಂತ ಗ್ರಾಮಗಳಲ್ಲೊಂದು. ಸುಮಾರು 10,000 ಜನಸಂಖ್ಯೆ ಇದ್ದ ಆ ಊರಲ್ಲಿ 6,000 ಜನ ಮೇಲ್ಜಾತಿಯ ಕಮ್ಮ ಸಮುದಾಯದವರಾಗಿದ್ರು. ಇವರ ಹತ್ತಿರ ತಲಾ 20ರಿಂದ 60 ಎಕರೆ ಜಮೀನಿತ್ತು. ಉದ್ಯಮ, ಸಿನಿಮಾ ರಂಗದಲ್ಲೂ ಇವರದ್ದೇ ಕಾರುಬಾರು. ಆದರೆ ಅದೇ ಊರಲ್ಲಿ ಕೇವಲ 1,500 ಜನರಿದ್ದ ಮಾದಿಗ ಮತ್ತು ಮಾಲ ಸಮುದಾಯದವರ ಸ್ಥಿತಿ ಹೇಗಿತ್ತು ಗೊತ್ತಾ? ಸಂಪೂರ್ಣ ಬಡತನ. ಸ್ವಂತಕ್ಕೆ ಒಂದು ತುಂಡು ಭೂಮಿಯೂ ಇಲ್ಲದೆ ಇದೇ ಜಮೀನುದಾರರ ಹೊಲಗಳಲ್ಲಿ ದಿನಗೂಲಿಗಳಾಗಿ ದುಡಿದಿದ್ರು. ಈ ಕಂದಕವೇ ಮುಂದಿನ ಎಲ್ಲಾ ಅನಾಹುತಗಳಿಗೂ ಮೂಲ ಕಾರಣವಾಯಿತು. ಆರ್ಥಿಕ ಶೋಷಣೆ ಯಾವ ಮಟ್ಟಿಗೆ ಇತ್ತು ಅಂದ್ರೆ, ಈ ಕಾರ್ಮಿಕರ ಇಡೀ ವರ್ಷದ ದುಡಿಮೆಗೆ ಸಿಗುತ್ತಿದ್ದುದು ಬರೀ 2,000 ರೂಪಾಯಿಗಳು. ಅಂದ್ರೆ ಮಹಿಳೆಯರಿಗೆ ದಿನಕ್ಕೆ ಬರೀ 6ರಿಂದ 8 ರೂಪಾಯಿ, ಪುರುಷರಿಗೆ 10ರಿಂದ 12 ರೂಪಾಯಿ. ಸರ್ಕಾರ ಕನಿಷ್ಠ ವೇತನ ನಿಗದಿ ಮಾಡಿದ್ರೂ ಅದ್ಯಾವುದು ಈ ಊರಲ್ಲಿ ನಡೀತಿರ್ಲಿಲ್ಲ. ಶ್ರಮ ಮಾತ್ರ ಅವದು, ಲಾಭವೆಲ್ಲ ಜಮೀನ್ದಾರರದು. ಇದು ಬರೀ ದುಡ್ಡಿನ ವಿಷಯವಷ್ಟೇ ಆಗಿರ್ಲಿಲ್ಲ. ಅವರ ದೈನಂದಿನ ಜೀವನವೂ ಅಕ್ಷರಶಃ ನರಕವಾಗಿತ್ತು. ಬೆಳಗಿನ ಜಾವ 4:30ಕ್ಕೆ ದೇವಸ್ಥಾನದ ಗಂಟೆ ಬಾರಿಸಿದ್ರೆ ಇವರ ಕೆಲಸ ಶುರುವಾಗುತ್ತಿತ್ತು. ಮತ್ತೆ ರಾತ್ರಿ 10 ಗಂಟೆಗೆ ಗಂಟೆ ಬಾರಿಸುವವರೆಗೂ ಸತತವಾಗಿ ದುಡಿಲೇಬೇಕು. ದಿನಕ್ಕೆ ಬರೋಬ್ಬರಿ 16 ಗಂಟೆಗಳ ಕಠಿಣ ಪರಿಶ್ರಮ. ಒಂದು ದಿನ ಏನಾದ್ರೂ ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನೇರವಾಗಿ ಮನೆಗೆ ಬಂದು ಬೆದರಿಕೆ ಹಾಕುವಷ್ಟು ನಿಯಂತ್ರಣ ಆ ಊರಿನಲ್ಲಿತ್ತು. ಈ ಆರ್ಥಿಕ ಶೋಷಣೆಯ ಜೊತೆಗೆ ಅಲ್ಲಿಗೆ ರಾಜಕೀಯವೂ ಎಂಟ್ರಿ ಕೊಡ್ತು. ಆಂಧ್ರದಲ್ಲಿ ಎನ್.ಟಿ. ರಾಮರಾವ್ ಅವರು ತೆಲುಗು ದೇಶಂ ಪಾರ್ಟಿ ಅಂದ್ರೆ TDP ಶುರು ಮಾಡಿದಾಗ ಈ ಕಮ್ಮ ಜಮೀನ್ದಾರರೆಲ್ಲ ಆ ಹೊಸ ಪಕ್ಷಕ್ಕೆ ಜೈ ಅಂದ್ರು. ಆದ್ರೆ ಮಾದಿಗ ಸಮುದಾಯದವರು ಮಾತ್ರ ತಲೆತಲಾಂತರದಿಂದ ಬೆಂಬಲಿಸ್ತಿದ್ದ ಕಾಂಗ್ರೆಸ್ ಪಕ್ಷವನ್ನೇ ನೆಚ್ಕೊಂಡಿದ್ರು. ಕಮ್ಮ ಮುಖಂಡರು ರಾಜ್ಯ ಮಟ್ಟದಲ್ಲಿ ಬಹಳ ಪ್ರಭಾವ ಬೆಳೆಸ್ಕೊಂಡು ನಮ್ಮ ಊರಿನ ಕಾರ್ಮಿಕರು ನಾವೇಳಿದ ಪಕ್ಷಕ್ಕೆ ವೋಟ್ ಹಾಕಬೇಕು ಅಂತ ಒತ್ತಾಯ ಶುರು ಮಾಡಿದ್ರು. ಆದರೆ ಮಾದಿಗ ಮುಖಂಡರು, ಅದರಲ್ಲೂ ವಿಶೇಷವಾಗಿ ತೆಳ್ಳ ಯಶು ಎಂಬವರು, ನಮ್ಮ ಮತದಾನದ ಹಕ್ಕನ್ನ ಕಸಿಯೋಕೆ ನೀವ್ಯಾರು ಅಂತ ನೇರವಾಗಿ ತಿರುಗಿಬಿದ್ರು. ಇಲ್ಲಿ ಯಾವುದೇ ಒಂದು ಪಕ್ಷದ ಪರ ಅಥವಾ ವಿರೋಧದ ಪ್ರಶ್ನೆಯೇ ಅಲ್ಲ. ಇದು ಕೇವಲ ಸಾಂವಿಧಾನಿಕ ಹಕ್ಕಿನ ಪರವಾದ ನಿಲುವು ಅಷ್ಟೇ. ಆದರೆ ಇದೇ ನಿಲುವು ಸ್ಥಳೀಯ ಮಟ್ಟದಲ್ಲಿ ದೊಡ್ಡ ದ್ವೇಷಕ್ಕೆ ಕಾರಣವಾಯಿತು. ಈಗ ನಾವು 2ನೇ ಘಟ್ಟಕ್ಕೆ ಬರೋಣ. ಅದೇ ಕೆರೆಯ ಘಟನೆ. ಎಷ್ಟೋ ವರ್ಷಗಳಿಂದ ಮಡುಗಟ್ಟಿದ್ದ ಕೋಪ ಒಂದು ಸಣ್ಣ ಕಿಡಿಯಿಂದ ಹೇಗೆ ಸ್ಫೋಟಗೊಳಿತು ಅನ್ನೋದನ್ನ ನೋಡೋಣ. ಆ ಊರಿನಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಜಾತಿಯ ಆಧಾರದ ಮೇಲೆಯೇ ಹಂಚಿಕೆಯಾಗಿದ್ವು. ಊರಿನಲ್ಲಿ 2 ಸಿಹಿನೀರಿನ ಕೆರೆಗಳಿದ್ವು. ಒಂದು ತುಂಬಾ ಶುದ್ಧವಾಗಿತ್ತು, ಆದ್ರೆ ಅದನ್ನ ಕೇವಲ ಮೇಲ್ಜಾತಿಯ ಕಮ್ಮ ಸಮುದಾಯದವರು ಮಾತ್ರ ಬಳಸಬಹುದಿತ್ತು. ಇನ್ನೊಂದು ಕೆರೆ ಸರಿಯಾಗಿ ನಿರ್ವಹಣೆಯಿಲ್ಲದೆ ಕೊಳಕಾಗಿದ್ರೂ ಹಿಂದುಳಿದ ವರ್ಗ ಮತ್ತು ಮಾದಿಗ ಸಮುದಾಯದವರು ಕುಡಿಯುವ ನೀರಿಗಾಗಿ ಅದನ್ನೇ ಅವಲಂಬಿಸಬೇಕಿತ್ತು. ಈ ಅಸಮಾನತೆಯೇ ಜುಲೈ 16ರ ಮುಖಾಮುಖಿಗೆ ವೇದಿಕೆ ಸೃಷ್ಟಿಸಿತು. ಅದು 1985ರ ಜುಲೈ 16. ಆ ದಿನ ಬೆಳಿಗ್ಗೆ ಕಮ್ಮ ಸಮುದಾಯದ ರಾಯನೀಡು ಪ್ರಸಾದ್ ಮತ್ತು ಇತರ ಕೆಲವು ಯುವಕರು ಮಾದಿಗರು ಕುಡಿಯಲು ನೀರು ತರುವ ಅದೇ ಕೆರೆಯಲ್ಲಿ ತಮ್ಮ ಕರುಗಳನ್ನು ತೊಳೆಯೋಕೆ ಶುರು ಮಾಡಿದ್ರು. ಆ ಕೊಳುಕು ನೀರು ಕೆರೆಗೆ ಸೇರ್ತಿರೋದನ್ನ ನೋಡಿ ಕತ್ತಿ ಚಂದ್ರಯ್ಯ ಎನ್ನೋ ವಿಕಲಚೇತನ ಬಾಲಕ ಯಾಕೀಗ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸ್ದ. ಅಷ್ಟರಲ್ಲಿ ಅಲ್ಲಿಗೆ ನೀರು ತರಲು ಬಂದ 19 ವರ್ಷದ ಮುನ್ನಂಗಿ ಸುವಾರ್ತ ಅನ್ನೋ ಯುವತಿ ಈ ಬಾಲಕನ ಸಹಾಯಕ್ಕೆ ಬಂದಾಗ ಆಕೆ ಮೇಲೂ ಹಲ್ಲೆ ಆಯಿತು. ಅಂದು ರಾತ್ರಿಯೇ ಊರಿನ ಪಂಚಾಯಿತಿಯಲ್ಲಿ ಮೇಲ್ಜಾತಿಯವರು ಮಾದಿಗರಿಗೆ ಕಟ್ಟುನಿಟ್ಟಿನ ಅಂತಿಮ ಬೆದರಿಕೆಯನ್ನ ಹಾಕಿಯೇ ಬಿಟ್ರು. ಆ ಬೆದರಿಕೆಯ ಹಿಂದಿದ್ದ ಅಹಂಕಾರ ಎಂಥದ್ದು ಅಂದ್ರೆ, ಒಬ್ಬ ವಿಕಲಚೇತನ ಮಾದಿಗ ನಮ್ಮನ್ನೇ ಪ್ರಶ್ನಿಸುವಷ್ಟು ಧೈರ್ಯ ಮಾಡಿದ್ದಾನಾ ಅನ್ನೋದು. ಕುಡಿಯುವ ನೀರಿನ ಬಗ್ಗೆ ಕೇಳಿದ ಒಂದು ಸಣ್ಣ ನ್ಯಾಯಬದ್ಧ ಪ್ರಶ್ನೆಗೆ ಕೇವಲ ಜಾತಿಯ ಅಹಂಕಾರದಿಂದ ಎಂಥ ಕ್ರೂರ ಪ್ರತಿಕ್ರಿಯೆ ಬಂತು ಅನ್ನೋದನ್ನ ಈ ಒಂದು ಮಾತು ಸ್ಪಷ್ಟವಾಗಿ ತೋರಿಸುತ್ತೆ.
ಈ ಇಡೀ ಗಲಾಟೆಯಲ್ಲಿ ಮುನ್ನಂಗಿಸುವಾರ್ತೆ ಅನುಭವಿಸಿದ ಆ ಕ್ರೂರತೆಯನ್ನ ನಾವಿಲ್ಲಿ ಸ್ಮರಿಸಲೇಬೇಕು. ವಿಕಲಚೇತನ ಬಾಲಕನನ್ನ ರಕ್ಷಿಸಲು ಹೋದ ಆಕೆಯನ್ನ ಕೆಡವಿ ಹೊಟ್ಟೆ, ಕಾಲು, ತಲೆಗೆಲ್ಲ ಹಗ್ಗ ಮತ್ತು ದೊಣ್ಣೆಗಳಿಂದ ಮನಬಂದಂತೆ ಥಳಿಸಿದ್ರು. ಅಷ್ಟಕ್ಕೆ ಅವರ ಕೋಪ ತಣ್ಣಗಾಗ್ಲಿಲ್ಲ. ಆಕೆ ಅಳುತ್ತಾ ಮನೆಗೆ ಓಡಿ ಹೋದ್ರು. ಅದೇ ದಿನ ಸಂಜೆ 4 ಗಂಟೆಗೆ ಅವಳ ಮನೆಗೆ ನುಗ್ಗಿ ಕೂದಲಿಗೆ ಹಿಡಿದು ರಸ್ತೆಗೆ ಎಳೆದು ತಂದು ಮತ್ತೊಮ್ಮೆ ಅಮಾನವೀಯವಾಗಿ ಹಲ್ಲೆ ಮಾಡಿದ್ರು. ಈ ಘಟನೆ ಮುಂಬರುವ ಬಹುದೊಡ್ಡ ಭೀಕರತೆಗೆ ಮುನ್ನುಡಿಯಾಗಿ ಬಿಡಿತು. ಆ ರಾತ್ರಿ ಕಳೆಯಿತು. ಆದರೆ ಮಾರನೇ ದಿನ ಅಂದರೆ ಜುಲೈ 17ರಂದು ನಡೆದ ಆ ಮಾರಣ ಹೋಮ ಇತಿಹಾಸದ ಪುಟಗಳಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ಉಳಿದುಬಿಟ್ಟು. ಜುಲೈ 17ರ ಬೆಳಿಗ್ಗೆ 9 ಗಂಟೆ ಸಮಯ. ಇದೇನೋ ಹಠಾತ್ತನೆ ನಡೆದ ಗಲಾಟೆಯಾಗಿರಲಿಲ್ಲ, ಬದಲಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ ದಾಳಿ. ಸುತ್ತಮುತ್ತಲಿನ 7 ಹಳ್ಳಿಗಳಿಂದ ಬಂದ ಸುಮಾರು 4,000 ಮೇಲ್ಜಾತಿಯ ವ್ಯಕ್ತಿಗಳು ಚಾಕು, ದೊಣ್ಣೆ, ಮಾರಕ ಆಯುಧಗಳೊಂದಿಗೆ ಏಕಾಏಕಿ ಮಾದಿಗ ಕೇರಿಯತ್ತ ನುಗ್ಗಿ ಬಂದ್ರು. ಸಿಕ್ಕವರ ಮೇಲೆಲ್ಲ ದಾಳಿ ಮಾಡಿದ್ರು. ಗುಡಿಸಲುಗಳನ್ನ ನಾಶ ಮಾಡಿದ್ರು. ಜೀಸಸ್ ಫೋಟೋಗಳನ್ನ ಒಡೆದುಹಾಕಿದ್ರು. ಜನರನ್ನ ಅಮಾನವೀಯವಾಗಿ ಕೊಂದು ಶವಗಳನ್ನ ಭೀಕರವಾಗಿ ವಿರೂಪಗೊಳಿಸಿದ್ರು. ಎಲ್ಲಕ್ಕಿಂತ ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಪೊಲೀಸರು ಸ್ಥಳದಲ್ಲೇ ಇದ್ರೂ ಸಹ ಈ ಮಾರಣ ಹೋಮವನ್ನ ತಡಿದೆ ಬರೀ ಮೂಕ ಪ್ರೇಕ್ಷಕರಾಗಿ ನಿಂತಿದ್ರು. ಈ ಕ್ರೂರ ದಾಳಿಯ ಹಿಂದೆ ಒಂದು ಪಕ್ಕ ಲೆಕ್ಕಾಚಾರವಿತ್ತು. ದುಡ್ಡು ರಮೇಶ್, ತೆಳ್ಳ ಯೇಸು ಅವರಂಥ ಪ್ರಭಾವಿ ಮಾದಿಗ ಮುಖಂಡರನ್ನೇ ಟಾರ್ಗೆಟ್ ಮಾಡಿ ಅವರ ಪತ್ನಿಯರ ಮುಂದೆಯೇ ಭೀಕರವಾಗಿ ಹತ್ಯೆ ಮಾಡಿದ್ರು. ಯಾಕೆ ಗೊತ್ತಾ? ಸಮುದಾಯದ ನಾಯಕರನ್ನೇ ಮುಗಿಸ್ಬಿಟ್ರೆ ಇಡೀ ಸಮುದಾಯ ತಾನಾಗಿಯೇ ಅಸಹಾಯಕವಾಗುತ್ತೆ ಅನ್ನೋದು ಈ ದಾಳಿಕೋರರ ಕ್ರೂರ ಕಾರ್ಯತಂತ್ರವಾಗಿತ್ತು. ಆ ಒಂದೇ ದಿನದ ಭೀಕರ ದಾಳಿಗೆ ಒಟ್ಟು 8 ಮುಗ್ಧ ಜೀವಗಳು ಬಲಿಯಾದವು. ಆದರೆ ನಾವಿಲ್ಲಿ ಗಮನಿಸಬೇಕಾದ ಇನ್ನೊಂದು ಕಹಿ ಸತ್ಯವಿದೆ. ಅಂದಿನ ಅಧಿಕೃತ ಪೊಲೀಸ್ ವರದಿಯಲ್ಲಿ ಕೇವಲ 6 ಜನರ ಸಾವು ಮಾತ್ರ ದಾಖಲಾಗಿತ್ತು. ಅಂದ್ರೆ ಆ ಘಟನೆಯ ತೀವ್ರತೆಯನ್ನ, ನೈಜ ಸಾವು ನೋವುಗಳನ್ನ ಮುಚ್ಚಿ ಹಾಕಲು ಎಷ್ಟರ ಮಟ್ಟಿಗೆ ವ್ಯವಸ್ಥಿತ ಪ್ರಯತ್ನ ನಡೆದಿತ್ತು ಅನ್ನೋದನ್ನ ನೀವೇ ಊಹಿಸಬಹುದು. ಈ ಮಾರಣಹೋಮದ ನಂತರ ಏನಾಯ್ತು? ಈ ಸ್ಥಳೀಯ ದುರಂತ ಇಡೀ ದೇಶದ ಗಮನ ಸೆಳೆದು ರಾಷ್ಟ್ರೀಯ ಕಾನೂನನ್ನೇ ಹೇಗೆ ಬದಲಿಸ್ತು ಅನ್ನೋದನ್ನ ಈಗ ನೋಡೋಣ. ಇಷ್ಟೆಲ್ಲ ಆದ್ಮೇಲೆ ಬದುಕುಳಿದ ಜನ ಹೆದರಿ ಸುಮ್ಮನೆ ಕೂರ್ಲಿಲ್ಲ. ತಕ್ಷಣವೇ ಆಂಧ್ರಪ್ರದೇಶ್ ನಾಗರಿಕ ಹಕ್ಕುಗಳ ಸಮಿತಿ ರಚನೆ ಆಯಿತು. ಕತ್ತಿ ಪದ್ಮರಾಜು, ಕೋಟಿ ಜೇಮ್ಸ್ ಅವರಂತಹ ನಾಯಕರು ಹೈದರಾಬಾದ್, ದೆಹಲಿವರೆಗೂ ಹೋಗಿ ಬೃಹತ್ ಸಾರ್ವಜನಿಕ ಸಭೆಗಳನ್ನು ನಡೆಸಿದ್ರು. ಹೋರಾಟಕ್ಕೆ ಬೇಕಾದ ನಿಧಿಯನ್ನ ಸಮುದಾಯದ ಜನರೇ ಒಟ್ಟು ಸೇರಿಸಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಪರಿಹಾರ ಕೊಡೋಕ್ ಬಂದಾಗ ಪ್ರತಿಭಟನಾಕಾರರು ಬಹಳ ದಿಟ್ಟತನದಿಂದ ನಮಗೆ ನಿಮ್ಮ ಪರಿಹಾರದ ಭಿಕ್ಷೆ ಬೇಡ, ನಮಗೆ ಬೇಕಿರೋದು ನಿಜವಾದ ನ್ಯಾಯ ಅಂತ ಗುಡುಗುದ್ರು. ಒಂದು ಊರಿನಲ್ಲಾದ ಅನ್ಯಾಯ ಹೀಗೆ ಇಡೀ ದೇಶದ ನಾಗರಿಕ ಹಕ್ಕುಗಳ ಹೋರಾಟವಾಗಿ ರೂಪುಗೊಂಡು. ಆದರೆ ಈ ನ್ಯಾಯ ಪಡೆಯುವ ದಾರಿ ಅಷ್ಟು ಸುಲಭವಾಗಿರಲಿಲ್ಲ. ದಶಕಗಳ ಕಾಲ ನಡೆದ ಈ ಹೋರಾಟದಲ್ಲಿ ತುಂಬಾನೇ ರಕ್ತಪಾತವಾಯಿತು. 1987ರಲ್ಲಿ ಘಟನೆಯ ಮುಖ್ಯ ಸಾಕ್ಷಿಯಾಗಿದ್ದ ಅಲಿಸೆಮ್ಮಳ್ಳನ್ನ ನಿರ್ದಯವಾಗಿ ಕೊಲೆ ಮಾಡಿದ್ರು. 1988ರಲ್ಲಿ ಗ್ರಾಮದ ಪ್ರಭಾವಿ ಮುಖಂಡ ಚೆಂಚುರಾಮಯ್ಯನನ್ನ ನಕ್ಸಲ್ ಗುಂಪು ಹತ್ಯೆ ಮಾಡಿತು. ಇವೆಲ್ಲದರ ನಡುವೆ ನಿರಂತರ ಹೋರಾಟದ ಫಲವಾಗಿ 1989ರಲ್ಲಿ ಕೇಂದ್ರ ಸರ್ಕಾರ ಒಂದು ಐತಿಹಾಸಿಕ ಕಾಯ್ದೆಯನ್ನೇ ಜಾರಿಗೆ ತಂತು. ಅತ್ತ 1991ರಲ್ಲಿ ಶುರುವಾದ ಕಾರಣ್ಶೇಡು ಹತ್ಯಾಕಾಂಡದ ವಿಚಾರಣೆ ಬರೋಬ್ಬರಿ 23 ವರ್ಷಗಳ ಸುದೀರ್ಘ ಹೋರಾಟದ ನಂತರ 2008ರಲ್ಲಿ ಅಂತಿಮ ಘಟ್ಟ ತಲುಪಿತು. ಕಾರಣ್ಶೇಡು ಹೋರಾಟದ ಅತಿ ದೊಡ್ಡ ಐತಿಹಾಸಿಕ ಜಯ ಅಂದ್ರೆ ಅದು 1989ರಲ್ಲಿ ಜಾರಿಗೆ ಬಂದ SC/ST ದೌರ್ಜನ್ಯ ತಡೆ ಕಾಯ್ದೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ಮಟ್ಟಹಾಕಲು ಮತ್ತು ಅಪರಾಧಿಗಳನ್ನು ಕಠಿಣವಾಗಿ ಶಿಕ್ಷಿಸಲು ಸರ್ಕಾರ ಈ ಬಲವಾದ ಕಾನೂನನ್ನು ರೂಪಿಸಲೇಬೇಕಾಗಿ ಬಂತು. ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಹಾಗೂ DYSP ಮಟ್ಟದ ಅಧಿಕಾರಿಯಿಂದಲೇ ತನಿಖೆಯಾಗಬೇಕು ಅನ್ನೋದನ್ನ ಇದು ಕಡ್ಡಾಯ ಮಾಡಿತು. ನಮ್ಮ ಭಾರತದ ಕಾನೂನು ಇತಿಹಾಸದಲ್ಲಿ ಇದೊಂದು ನಿಜವಾದ ಗೇಮ್ ಚೇಂಜರ್ ಅಂತಾನೆ ಹೇಳಬಹುದು. 23 ವರ್ಷಗಳ ಸುದೀರ್ಘ ಕಾನೂನು ಹೋರಾಟದ ನಂತರ ಅಂತಿಮವಾಗಿ 2008ರಲ್ಲಿ ತೀರ್ಪು ಹೊರಬಂತು. ಶಾರ್ಟ್ಲಿಸ್ಟ್ ಮಾಡಲಾದ 30 ಜನ ಆರೋಪಿಗಳ ವಿಚಾರಣೆ ನಡೆದು ಅವರಿಗೆ ಕನಿಷ್ಠ 3 ವರ್ಷಗಳ ಜೈಲು ಶಿಕ್ಷೆಯಿಂದ ಹಿಡಿದು ಗರಿಷ್ಠ ಜೀವಾವಧಿ ಶಿಕ್ಷೆಯವರೆಗೂ ದಂಡನೆ ವಿಧಿಸಲಾಯಿತು. ನ್ಯಾಯ ಸಿಗುವುದು ತಡವಾದರೂ ಅಂತಿಮವಾಗಿ ಕಾನೂನಿನ ಗೆಲುವಾಯಿತು ಅನ್ನೋದನ್ನ ನಾವಿಲ್ಲಿ ವಸ್ತುನಿಷ್ಠವಾಗಿ ಗಮನಿಸಬಹುದು. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೆಲ್ಲವನ್ನೂ ನೋಡಿದ ಮೇಲೆ ಒಂದು ಮೂಲಭೂತ ಪ್ರಶ್ನೆ ಮೂಡುತ್ತೆ. ಇಷ್ಟೆಲ್ಲ ತಾರತಮ್ಯ ಯಾಕೆ? ಅವರು ಆ ಗ್ರಾಮದಲ್ಲಿ ಮನುಷ್ಯರಾಗಿ ಬದುಕಲು ಅರ್ಹರೇ ಅಲ್ವೇ? ಈ ಪ್ರಶ್ನೆ ಕೇವಲ 1985ರ ಇತಿಹಾಸಕ್ಕೆ ಮಾತ್ರ ಸೀಮಿತವಲ್ಲ.
ಇಂದಿಗೂ ಕೂಡ ಎಷ್ಟೋ ಕಡೆ ಶೋಷಿತ ಸಮುದಾಯಗಳನ್ನ ಊರ ಹೊರಗೆ ಇಟ್ಟಿರೋದನ್ನ ನಾವು ನೋಡ್ತಾನೆ ಇರ್ತೀವಿ. ಕಾರಂಚೇಡಿನ ಈ ಕರಾಳ ಇತಿಹಾಸ ನಮಗೆ ಕಲಿಸಿದ ಪಾಠವೇನು? ನೈಜ ಸಮಾನತೆಯ ಸಮಾಜವನ್ನ ಕಟ್ಟಲು ನಾವು ಇನ್ನೆಷ್ಟು ದೂರ ಸಾಗಬೇಕಿದೆ? ಸ್ವಲ್ಪ ಯೋಚಿಸಿ. ಈ ಇತಿಹಾಸದ ಅರಿವು ಮುಂದಿನ ಸಮಾನತೆಯ ಭವಿಷ್ಯಕ್ಕೆ ದಾರಿಯಾಗಲಿ ಅಂತ ಆಶಿಸ್ತಾ ಈ ವಿವರಣೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.